ಎಲ್ರಿಗೂ ನಮಸ್ಕಾರ. ಓವರ್ ಪ್ರೋಟೋಕಾಲ್, ಓವರ್ ಟೋಕನ್ ಇಂದು 3 ಗಂಟೆ 30 ನಿಮಿಷಕ್ಕೆ ಲಿಸ್ಟ್ ಆಗ್ತಾ ಇದೆ. ಟೋಟಲ್ ಆಗಿ 5 ಎಕ್ಸ್ಚೇಂಜ್ ಕನ್ಫರ್ಮ್ ಆಗಿದೆ. 5 ಎಕ್ಸ್ಚೇಂಜ್ ಲಿಸ್ಟ್ ಆಗ್ತಾ ಇದೆ. ಅದ್ನ ಬಿಟ್ಟರೆ ಬೇರೆ ಯಾವುದೇ ಥರ ಎಕ್ಸ್ಚೇಂಜ್‌ಗಳು ಲಿಸ್ಟ್ ಆಗ್ತಾ ಇಲ್ಲ. ಸೊ ನಾನು ಹೇಳಿದ್ದೆ ಹೇಗೆ ಕ್ಲೈಮ್ ಮಾಡೋದು ಅಂದ್ಬಿಟ್ಟು. ಬಟ್ ಕ್ಲೈಮ್ ಮಾಡಿದ ನಂತರ ಯಾವುದಕ್ಕೆ ಮೂವ್ ಮಾಡೋದು ಅಂದ್ಬಿಟ್ಟು ತುಂಬ ಜನರಿಗೆ ಡೌಟ್ ಆಗ್ತಾ ಇದೆ. ಅಥವಾ ಕ್ಲೈಮ್ ಮಾಡ್ಬೇಕಾದ್ರೆ ಸ್ವಲ್ಪ ಎರರ್ ಬರ್ತಾ ಇದೆ. ಸೊ ಏನು ಕತೆ ಮಾಡಬೇಕು? ಏನು ಕ್ಲೈಮ್ ಮಾಡೋದು? ಕ್ಲೈಮ್ ಮಾಡಿದ್ಮೇಲೆ ಏನು ಮಾಡಬೇಕು? ಇದ್ರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಏನು ಮಾಡ್ತೀರಾ, ಓವರ್ ಪ್ರೋಟೋಕಾಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ. ನಾನು ಓವರ್ ಪ್ರೋಟೋಕಾಲಿಂದ ಓವರ್ ಫ್ಲೆಕ್ಸ್ಗೆ ಹೇಗೆ ಅಪ್ಡೇಟನ್ನು ಮಾಡೋದು, ಅಪ್ಗ್ರೇಡನ್ನು ಮಾಡೋದು ಡೀಟೇಲಾಗಿ ಹಳೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೂ ಕೂಡ ಮಾಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ. ಅದರ ನಂತರ ಓವರ್ ಫ್ಲೆಕ್ಸ್ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಗೆಟ್ ಅನ್ ಏರ್ ಡ್ರಾಪ್ ಹೌ ಮಚ್ ಕ್ಯಾನ್ ಐ ಅರ್ನ್ ಅಂದ್ಬಿಟ್ಟು ನಿಮಗೆ ಈ ರೀತಿ ಒಂದು ಆಪ್ಷನ್ ಬರ್ತಾ ಇರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀರಾ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎರಡನ್ನೂ ಕೂಡ ಅಗ್ರಿ ಕೊಟ್ಬಿಟ್ಟು ಕೆಳಗಡೆ ಕಂಟಿನ್ಯೂ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಚೆಕ್ ಯುವರ್ ಏರ್ ಡ್ರಾಪ್ ನಾವು ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಇಲ್ಲೆಲ್ಲ ನೋಡ್ತಾ ಇರ್ಬೋದು ವಾಲೆಟ್ ಆ್ಯಂಡ್ ನೋಡ್ ಏರ್ ಡ್ರಾಪ್ ಅಂದ್ಬಿಟ್ಟು ಎಷ್ಟು ಒಂದು ಟೋಕನ್ ಕೂಡ ಶೋ ಆಗ್ತಾ ಇರುತ್ತೆ. ಇವಾಗ ನೀವು ಇಮೇಲ್ನ ಹಾಕ್ಬಿಟ್ಟು ಅಲ್ಲಿ ನೀವು ಚೆಕ್ ಮಾಡಿರ್ತೀರ ನಮಗೆ ಎಷ್ಟು ಟೋಕನ್ ಅಲೋಕೇಶನ್ ಆಗಿದೆ ಅಂದ್ಬಿಟ್ಟು. ಸೊ ನನಗೆ ಬಂತು ಅಂದರೆ 500 ಆ್ಯಂಡ್ ಸಮಥಿಂಗ್ ಎಷ್ಟೋ ಇರ್ತಾಯಿತ್ತು. ಬಟ್ ಇಲ್ಲಿ ನೋಡ್ತಾ ಇರೋ 494 ಕಾಣಿಸ್ತಾ ಇದೆ. ಸೊ ನಿಮಗೂ ಅಷ್ಟೇ ಒಂದು 60, 70, 120, 300 ಈ ರೀತಿ ಆಗಿದ್ರೆ ಒಂದು 10-20 ಕಡಿಮೆ ಆಗಿರುತ್ತೆ. ಸೊ ಅದಕ್ಕೆ ವರಿ ಮಾಡ್ಕೊಬೇಡಿ. ಸೊ ಕೆಳಗಡೆ ನಿಮಗೆ ಕ್ಲೈಮ್ ನಾವು ಅಂತ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಕ್ಲೈಮ್ನ ಅಂತ ಕ್ಲಿಕ್ ಮಾಡಿದ್ವಿ ವಿತಿನ್ 10 to 10 ಅಲ್ಲ, ಒಂದು 2 to 3 ಮಿನಿಟ್ಸಲ್ಲಿ ಇದು ಕೂಡ ಕ್ಲೈಮ್ ಆಗುತ್ತೆ. ಸೊ ಏರ್ ಡ್ರಾಪ್ ಪೇಜಿಂದ ಡೈರೆಕ್ಟಾಗಿ ನಿಮ್ಮ ಒಂದು ಓವರ್ ಫ್ಲೆಕ್ಸ್ ವ್ಯಾಲೆಟ್ಗೆ ಮೂವ್ ಆಗುತ್ತೆ. ಸೊ ಇವಾಗ ಈ ಒಂದು ಟೋಕನನ್ನು ಎಲ್ಲಿಗೆ ಎಲ್ಲಿಗೆ ಮೂವ್ ಮಾಡೋದು ಕೇಳ್ತಾರೆ. ತುಂಬ ಜನ ಕೇಳಿದರೆ ಬ್ರೋ ಇವಾಗ ನನ್ನ ಹತ್ರ ಯಾವುದೇ ಥರ ಎಕ್ಸ್ಚೇಂಜ್ಗಳು ಕೂಡ ಇಲ್ಲ, ನಾನು OKX ವ್ಯಾಲೆಟ್ಗೆ ಅಥವಾ ಮೆಟಾಮಾಸ್ಕ್ ವ್ಯಾಲೆಟ್ಗೆ ಮೂವ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು. ನೀವು ವ್ಯಾಲೆಟ್ಗೆ ಮೂವ್ ಮಾಡೋವಂಥ ಅವಶ್ಯಕತೆನೇ ಇಲ್ಲ. ಏನಕ್ಕೆ ಇವಾಗ ಓವರ್ ಫ್ಲೆಕ್ಸ್ ಏನಿದೆ ಅದೇ ಒಂದು ವ್ಯಾಲೆಟು. ಒಂದು ವ್ಯಾಲೆಟಿಂದ ಇನ್ನೊಂದು ವ್ಯಾಲೆಟ್ಗೆ ಮೂವ್ ಮಾಡ್ತು ಅಂದರೆ ಏನೈತೆ ಅದರಲ್ಲಿ ಯೂಸು? ಏನೂ ಇಲ್ಲ ಅಲ್ವಾ? ಸೊ ಆದ್ದರಿಂದ ಇನ್ ಕೇಸ್ ನಿಮ್ಮ ಹತ್ರ ಯಾವುದೇ ಥರ ಎಕ್ಸ್ಚೇಂಜ್ ಕೂಡ ಇಲ್ಲ ಅಂದರೆ ಹಾಗೆ ಇಟ್ಟಿರಿ. ಕೆಳಗಡೆ ನಿಮಗೆ ಟ್ರೇಡ್ ಆಪ್ಷನ್ ಕಾಣಿಸ್ತೈತೆ ಗೊತ್ತಾ, ಅಲ್ಲಿ ಮೇ ಬಿ ಸ್ವ್ಯಾಪ್ ಆಪ್ಷನ್ ತೊಗೊಂಬರ್ಬೋದು. ಅಥವಾ ನಿಮ್ಮ ಹತ್ರ ಇರುವಂಥ ಈ ಒಂದು ವ್ಯಾಲೆಟ್ ಏನೈತೆ ಇದಕ್ಕೆ ನಿಮಗೆ ಪ್ರೈವೇಟ್ ಕೀಸ್ ಅಥವಾ ಪ್ರೇಸ್ ಕೀಸ್ ಅಂತ ಕೊಟ್ಟಿರ್ತಾರೆ ಅಲ್ವಾ, ಆ ಒಂದು ಪ್ರೇಸ್ ಕೀಸನ್ನು ಬಿಟ್ಗೆಟ್ ಅಥವಾ ನಿಮ್ಮ ಒಂದು ಮೆಟಾಮಾಸ್ಕ್ಗೆ ಇಂಪೋರ್ಟನ್ನು ಮಾಡ್ಕೊಂಡು ಅಲ್ಲೇ ಡೈರೆಕ್ಟಾಗಿ ಸ್ವ್ಯಾಪ್ ಕೂಡ ಮಾಡ್ಕೊಬೋದು. ಸೊ ವ್ಯಾಲೆಟ್ ಇಲ್ಲಿತ್ತು ಅಂದರೆ ವ್ಯಾಲೆಟಲ್ಲಿ ಇಟ್ಕೊಳ್ಳಿ, ಯಾವ ಥರ ತೊಂದರೆ ಇಲ್ಲ. ನಿಮ್ಮ ಹತ್ರ ಏನಾದರೂ ಎಕ್ಸ್ಚೇಂಜಸ್ ಇತ್ತು ಲೈಕ್ ಬಿಂಗೆಕ್ಸ್ ಇರ್ಬೋದು, ಫ್ಲಿಪ್ಸ್ಟಾರ್ ಇರ್ಬೋದು, ಗೇಟ್ ಔಟ್ ಐವೋ, ME ಎಕ್ಸ್ಚೇಂಜ್ ಅಥವಾ ಮತ್ತಿನ್ನೊಂದು ಯಾವುದು ಹ್ಯಾಸ್ಕಿ ಗ್ಲೋಬಲ್, ಈ ರೀತಿ ಈ 5 ಎಕ್ಸ್ಚೇಂಜ್ಗಳು ಯಾವುದಾದ್ರು ಒಂದು ಎಕ್ಸ್ಚೇಂಜ್ ಇತ್ತು ಅಂದರೂ ಕೂಡ ಆ ಒಂದು ಎಕ್ಸ್ಚೇಂಜ್ಗಳಿಗೆ ಮೂವ್ ಮಾಡಿಕೊಂಡು ಅಲ್ಲಿ ನೀವು ಟ್ರೇಡನ್ನು ಮಾಡಿ ಸೆಲ್ ಕೂಡ ಮಾಡ್ಕೊಬೋದು. ಸೊ ಈಗ ಹೇಗೆ ಮೂವ್ ಮಾಡೋದು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಕೆಳಗಡೆ ನಿಮಗೆ ಸೆಂಡ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ ಗೊತ್ತಾ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಪೇಸ್ಟ್ ಆರ್ ಎಂಟರ್ ಅನ್ ಅಡ್ರೆಸ್ ಅಂತ ಇರುತ್ತೆ. ಯಾವ ಅಡ್ರೆಸ್ಸನ್ನು ಹಾಕಬೇಕು? ಓವರ್ ವ್ಯಾಲೆಟ್ದು ಡೆಪಾಸಿಟ್ ಅಡ್ರೆಸ್ಸನ್ನು ಹಾಕಬೇಕು. ಇವಾಗ ನಾನು ನಿಮಗೆ 2 ಎಕ್ಸ್ಚೇಂಜ್ಗಳದ್ದು ಹೇಳ್ಕೊಡ್ತೀನಿ. ಫಸ್ಟ್ ಒಂದು ಬಂತು ಅಂದರೆ ಗೇಟ್ ಔಟ್ ಐವೋ, ಅದ್ರ ಜೊತೆ ಬಂತು ಅಂದರೆ ME ಎಕ್ಸ್ಚೇಂಜ್. ಸೊ ಹೇಗೆ ಡೆಪಾಸಿಟ್ ಮಾಡೋದು ಎರಡನ್ನೂ ಕೂಡ ಹೇಳ್ಕೊಡ್ತೇನೆ. ಫಸ್ಟ್ ಇವಾಗ ಗೇಟ್ ಔಟ್ ಯೂಸ್ ಮಾಡ್ತಾಯಿದ್ದೀರಾ, ಗೇಟ್ ಔಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ. ಮೇಲ್ಗಡೆ ನಿಮಗೆ ಡೆಪಾಸಿಟ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಆನ್ ಚೈನ್ ಡೆಪಾಸಿಟನ್ನು ಕ್ಲಿಕ್ ಮಾಡ್ಕೊತೀರಾ. ಮೇಲ್ಗಡೆ ಸರ್ಚ್ ಬಾರಲ್ಲಿ OVER ಓವರ್ ಅಂತ ಸರ್ಚ್ ಮಾಡ್ತೀರಾ. ಓವರ್ ಪ್ರೋಟೋಕಾಲ್ ಅಲ್ಲೇ ಬಂದುಬಿಡ್ತು. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊಂತು ಅಂದರೆ ಓವರ್ ಪ್ರೋಟೋಕಾಲ್ದು ಡೆಪಾಸಿಟ್ ಅಡ್ರೆಸ್ ಕೂಡ ಕಾಣಿಸ್ತಾ ಇರುತ್ತೆ. ಇದನ್ನು ಕಾಪಿ ಮಾಡಿಕೊಂಡು ತಗೊಂಬಂದಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಇದು ಬಂತು ಅಂದರೆ ಗೇಟ್ ಔಟ್ ಐವೋದಲ್ಲಿ ಆ ಡೆಪಾಸಿಟ್ ಅಡ್ರೆಸ್ಸನ್ನು ಹೇಗೆ ಹುಡ್ಕೋದು ಅಂದ್ಬಿಟ್ಟು. ನೀವೇನಾದರೂ ಗೇಟ್ ಔಟ್ ಐವೋ ಇಲ್ಲ, ನನ್ನ ಹತ್ರ ME ಎಕ್ಸ್ಚೇಂಜ್ ಇದೆ ಅಂದರೆ ಅದು ಏನು ತೊಂದರೆ ಇಲ್ಲ. ME ಎಕ್ಸ್ಚೇಂಜ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ. ಮೇಲ್ಗಡೆ ಡೆಪಾಸಿಟ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಓವರ್ ಅಂತ ಸರ್ಚ್ ಮಾಡ್ಕೊತೀರಾ. ಡೆಪಾಸಿಟ್ ಅಡ್ರೆಸ್ ಬರುತ್ತೆ, ಇದನ್ನು ಕಾಪಿ ಮಾಡಿಕೊಂಡು ತೊಗೊಂಬಂದು ಪೇಸ್ಟ್ ಮಾಡ್ತೀರಾ. ಮತ್ತು ಇನ್ನೂ ತುಂಬ ಜನ ಕೇಳ್ತಾ ಇದ್ರಿ, ಬ್ರೋ ನನ್ನ ಹತ್ರ OKX ಇದೆ, ಎಕ್ಸ್ಚೇಂಜ್ ಇಲ್ಲ, ಬಟ್ ವ್ಯಾಲೆಟ್ ಇದೆ. ಸೊ ವ್ಯಾಲೆಟ್ಗೆ ಮೂವ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ವ್ಯಾಲೆಟ್ಗೆ ಮೂವ್ ಮಾಡೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಹೇಳಿದೆ ಅಲ್ವಾ. ಸೊ ಓವರ್ ಫ್ಲೆಕ್ಸ್ ಏನಿದೆ ಇದೆ ಒಂದು ವ್ಯಾಲೆಟ್. ಸೊ ಮತ್ತೆ ಈ ಒಂದು ವ್ಯಾಲೆಟನ್ನು ಇನ್ನೊಂದು ವ್ಯಾಲೆಟ್ಗೆ ಮೂವ್ ಮಾಡೋಂಥ ಅವಶ್ಯಕತೆ ಇಲ್ಲ. ಸೊ ಎಕ್ಸ್ಚೇಂಜ್ ಇದ್ದರೆ ಮಾತ್ರ ಎಕ್ಸ್ಚೇಂಜ್ಗೆ ಮೂವನ್ನು ಮಾಡ್ಕೊಳ್ಳಿ. ಸೊ ವ್ಯಾಲೆಟ್ ಅಡ್ರೆಸ್ಸನ್ನು ಹಾಕ್ತೀರಾ, ಡೆಪಾಸಿಟ್ ಅಡ್ರೆಸ್ಸನ್ನು ಹಾಕ್ತೀರಾ. ಕೆಳಗಡೆ ನೆಕ್ಸ್ಟ್ ಇದಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಇಲ್ಲಿ ನಿಮ್ಮ ಹತ್ರ ಯಾವುದಾದೆಲ್ಲ ಟೋಕನ್ಸ್ ಇದೆ ಪ್ರತಿಯೊಂದು ಕೂಡ ಶೋ ಆಗ್ತಾ ಇರುತ್ತೆ. ಸದ್ಯಕ್ಕೆ ಇವಾಗ ಒಂದೇ ಟೋಕನ್ ನನ್ನ ಹತ್ರ ಇರೋದು, ಅಂದರೆ ನಮ್ಮ ಹತ್ರ ಇರೋದು. ಸೊ ಓವರ್ ಟೋಕನ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕೆಳಗಡೆ ನಿಮಗೆ ಅವೈಲಬಲ್ ಅಂತ ಐತಲ್ಲ ಅದನ್ನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಏನಕ್ಕೆ ಸಮ್ ಗ್ಯಾಸ್ ಫೀಸನ್ನು ಕೇಳುತ್ತೆ. ಸೊ ಗ್ಯಾಸ್ ಫೀಸನ್ನು ಇಲ್ಲ, ಕಂಪ್ಲೀಟಾಗಿ ಎಷ್ಟೈತೆ ಅಷ್ಟು ಕೂಡ ಕೊಟ್ಬಿಡ್ತಾರೆ, ಸುಮ್ಮನೆ ಲೋಡ್ ಆಗ್ತಾ ಇರುತ್ತೆ. ಸೊ ಆದ್ದರಿಂದ ನಿಮ್ಮ ಹತ್ರ ಎಷ್ಟಾಯಿತು ನೋಡ್ಕೊಳ್ಳಿ. ನನ್ನ ಹತ್ರ 494.68 ಐತೆ. ನಾನೇನು ಮಾಡ್ತೀನಿ 494 ಕೊಟ್ಕೊತೀನಿ. ನೀವೇನು ಮಾಡಿ, ನಿಮ್ಮ ಹತ್ರ ತುಂಬ ಕಡಿಮೆ ಆಯಿತು ಅಂದರೆ ಫಾರ್ ಎಕ್ಸಾಂಪಲ್ ಈಗ ಒಂದು 50.7 ಸಮಥಿಂಗ್ ಇರುತ್ತೆ, 50.4, 50.3 ಈ ರೀತಿ ಕೊಟ್ಕೊಳ್ಳಿ. 0.3, 0.4 ಈ ರೀತಿ ಅಲ್ಲೇ ಇರಲಿ, ಗ್ಯಾಸ್ ಫೀಸ್ಗೆ ಯೂಸ್ ಆಗ್ತದೆ. ಸೊ ನೆಕ್ಸ್ಟ್ ಇದೆಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಕೆಳಗಡೆ ನಿಮಗೆ ಸ್ಲೈಡ್ ಟು ಕನ್ಫರ್ಮ್ ಅಂತ ಬರುತ್ತೆ. ಇನ್ ಕೇಸ್ ಈ ರೀತಿ ಬರಲಿಲ್ಲ ಅಂದರೆ ಹೇಳಿದೆ ಅಲ್ವಾ, 0.3, 0.4 ಈ ರೀತಿ ಬಿಟ್ಟು ಉಳಿದಿರೋಂಥದ್ದು ವಿಡ್ರಾನ ಮಾಡ್ಕೊಳ್ಳಿ, ಖಂಡಿತವಾಗ ನಿಮಗೆ ತೋರಿಸುತ್ತೆ. ಸೊ ಕೆಳಗಡೆ ನಿಮಗೆ ಸ್ಲೈಡ್ ಟು ಕನ್ಫರ್ಮ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ವಿತಿನ್ 10 to 15 ಮಿನಿಟ್ಸಲ್ಲೇ ಯಾವ ಒಂದು ಎಕ್ಸ್ಚೇಂಜ್ ನೀವು ವಿಡ್ರಾನ ಮಾಡಿರ್ತೀರ ಆ ಒಂದು ಎಕ್ಸ್ಚೇಂಜ್ಗೆ ಆ್ಯಡ್ ಆಗಿರುತ್ತೆ. ಇಲ್ಲಿ ನಾನು ವೀಡಿಯೋ ಮಾಡಬೇಕಾದ್ರೆ ಇನ್ನೂ ಕೂಡ 2 hours ಅಂತ ಐತೆ, ಅಂದರೆ ಇವತ್ತು 3 ಗಂಟೆ 30 ನಿಮಿಷಕ್ಕೆ ಒಂದು ಟೋಕನ್ ಲಿಸ್ಟ್ ಆಗ್ತಾರೆ, ಟ್ರೇಡಿಂಗ್ ಸ್ಟಾರ್ಟ್ ಆಗ್ತಾ ಇರೋದು.
ಸೊ ಓವರ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಓವರ್ ಬಾರ್ USDT ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಈ ರೀತಿ ನಿಮಗೆ ಬೈ ಅಂತ ಇರುತ್ತೆ, ಅದರ ಪಕ್ಕದಲ್ಲಿ ಸೆಲ್ ಆಯ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಲಿಮಿಟ್ ಇದ್ದದ್ದು ಬಂತು ಅಂದರೆ ಮಾರ್ಕೆಟ್ಗೆ ಸೆಟ್ ಮಾಡ್ಕೊಳ್ಳಿ. ಲಿಮಿಟ್ ಸೆಟ್ ಮಾಡ್ಕೊಂತ ನಿಮಗೆ ಯಾವ ಲಿಮಿಟ್ಗೆ ಸೆಟ್ ಮಾಡಿರುತ್ತೆ ಅದು ಬರೋವರೆಗೂ ಕೂಡ ಟ್ರೇಡ್ ಆಗೋದಿಲ್ಲ, ಅಂತ ಸೆಲ್ ಆಗೋದಿಲ್ಲ. ಸೊ ನೀವೇನಾದರೂ ಕ್ರಿಪ್ಟೋಗೆ ಹೊಸ್ದಾಗಿ ಬರ್ತಾಯಿದ್ದು, ಕ್ರಿಪ್ಟೋ ಟ್ರೇಡಿಂಗ್ನ ಹೊಸ್ದಾಗಿ ಕಲಿತಾ ಇದ್ದರೆ ಸೊ ಪ್ರತಿಯೊಬ್ಬರು ಕೂಡ ಮಾರ್ಕೆಟಿಗೆ ಸೆಟ್ ಮಾಡ್ಕೊಳ್ಳಿ. ಮಾರ್ಕೆಟಿಗೆ ಸೆಟ್ ಮಾಡ್ಕೊಂಡು ಟೋಟಲಿ ಮಾತ್ರ ಎಷ್ಟು ಟೋಕನ್ ಆಯ್ತು ಅದನ್ನು ಕೊಟ್ಬಿಟ್ಟು ಸೆಲ್ ಓವರ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಓವರ್ ಟೋಕನ್ USDT ಆಗಿ ಕನ್ವರ್ಟ್ ಆಗುತ್ತೆ. ಈ ಒಂದು USDTನ ಹೇಗೆ ಸೆಲ್ ಮಾಡೋದು, ನಿಮಗೆ ಬೇರೆ ಬೇರೆ ಆಪ್ಷನ್ಗಳೈತೆ. ಫಸ್ಟ್ ಒನ್ ಬಂತು ಅಂದರೆ P2P ಸೆಲ್ ಮಾಡ್ಬೋದು. ಬಟ್ P2P ಸೆಲ್ ಮಾಡ್ಬೇಕಾದ್ರೆ ನೋಡ್ಕೊಳ್ಳಿ ವೆರಿಫೈಡ್ ಮರ್ಚೆಂಟಾ ಅಥವಾ ಎಷ್ಟು ಟ್ರೇಡ್ ಮಾಡಿದ್ದಾರೆ ಅವ್ರು ಅಂದ್ಬಿಟ್ಟು. ಸೊ 10, 20, 30, 50 ಈ ರೀತಿ ಟ್ರೇಡ್ ಮಾಡೋರು ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಸೈಬರ್ ಕಂಪ್ಲೇಂಟನ್ನು ರೈಸ್ ಮಾಡಿಬಿಡ್ತಾರೆ. ಮತ್ತು ಸೆಲ್ ಮಾಡಬೇಕಾದ್ರೂ ಅಷ್ಟೇ ₹1,000 28 ಪೈಸಾ, ₹1,100 98 ಪೈಸಾ ಈ ರೀತಿ ಪೈಸಾ ಗೀಸಾ ಇರುತ್ತಲ್ಲ ಅದನ್ನು ಕೊಡೋಕ್ಕೆ ಹೋಗಬೇಡಿ. ₹1,100, ₹1,200, ₹1,150 ಈ ರೀತಿ ಕೊಟ್ಕೊಳ್ಳಿ. ಪೈಸಾ ಗೀಸಾ ಕೊಡ್ತು ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅವರು ಸಸ್ಪೀಸಿಯಸ್ ಆ್ಯಕ್ಟಿವಿಟಿ ಅಂದ್ಬಿಟ್ಟು ಸಮ್ಟೈಮ್ ಫ್ರೀಸ್ ಮಾಡಿಬಿಡ್ತಾರೆ. ಸೊ ಅದರಿಂದ ಪೈಸಾವನ್ನು ಕೊಡೋಕ್ಕೆ ಹೋಗಬೇಡಿ. ಸೊ ಅದು ಬಂತು ಅಂದರೆ ಫಸ್ಟ್ ಮೆಥಡ್. ಸೆಕೆಂಡ್ ಮೆಥಡ್ ಬಂತು ನಿಮಗೆ ಇಂಡಿಯನ್ ಎಕ್ಸ್ಚೇಂಜ್ಗಳಿದೆ, ಲೈಕ್ ಕಾಯಿನ್ಡೆಕ್ಸ್ ಇರ್ಬೋದು ಅಥವಾ ಸನ್ ಕ್ರಿಪ್ಟೋ ಇರ್ಬೋದು, ಇನ್ನು ಬೇರೆ ಬೇರೆ ಎಕ್ಸ್ಚೇಂಜ್ಗಳೈತೆ. ಆ ಒಂದು ಎಕ್ಸ್ಚೇಂಜಲ್ಲಿ ಕೂಡ ನಿಮ್ಮ ಒಂದು USDTನ ಮೂವ್ ಮಾಡಿಬಿಟ್ಟು ಸೆಲ್ ಕೂಡ ಮಾಡ್ಕೊಬೋದು. ಸೊ ಈ ರೀತಿಯಾಗಿ ನಿಮ್ಮ USDT ಅಥವಾ ನಿಮ್ಮ ಕ್ರಿಪ್ಟೋ ಕರೆನ್ಸಿನ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡ್ಕೊಬೋದು. ಅದೇನು ಈಸಿ ಇದೆ, ಯಾವ ಥರ ತೊಂದರೆ ಇಲ್ಲ. ಸೊ ಇನ್ನೊಂದು ಡೌಟು, ಮೈನ್ ಈ ಒಂದು ಡೌಟ್ನ ಮರೆತುಬಿಟ್ಟೆ. ಸೊ ಈಗ ನಮಗೆ ಟೋಕನ್ ಬಂದಾಯ್ತಲ್ಲ ಬ್ರೋ, ಇದನ್ನು ನಾನು ಹಾಗೆ ಇಟ್ಕೊಳ್ಳಾ ಅಥವಾ ಸೆಲ್ ಮಾಡಲಾ ಅಂದ್ಬಿಟ್ಟು. ಸೊ ಓವರ್ ಟೋಕನ್ ಏನಿದೆ ಇದು ಲೇಯರ್ 1 ಟೋಕನ್. ಸೊ ನನ್ನ ಪ್ರಕಾರ ಈ ಒಂದು ಟೋಕನ್ 100% ಒಂದಲ್ಲ ಒಂದಿನ ರೈಸ್ ಆಗುತ್ತೆ. ಒಂದಲ್ಲ ಒಂದಿನ ಅಂದ ತಕ್ಷಣ ನಿಮಗೆ 15 ದಿನ 20 ದಿನ ಹಂಗೆ ಬರೋಕ್ಕಾಗಲ್ಲ. 1 ವರ್ಷ, 2 ವರ್ಷ, 3 ವರ್ಷ, ಮೇ ಬಿ 5-6 ವರ್ಷ ಈ ರೀತಿ ಕೂಡ ಆಗುತ್ತೆ. ಬಟ್ ಇದು ಲೇಯರ್ 1 ಪ್ರಾಜೆಕ್ಟ್ 100% ಅಪ್ ಆಗೇ ಆಗುತ್ತೆ. ಸೊ ನನ್ನ ಪ್ರಕಾರ ಒಂದು 60% ಸೆಲ್ ಮಾಡಿ 40% ಹೋಲ್ಡ್ ಮಾಡಿ ಅನ್ನೋದು ನಾನು ನಿಮಗೆ ಒಂದು ಸಜೆಷನ್ ಕೊಡ್ತೀನಿ. ಬಟ್ 40% ಹೋಲ್ಡ್ ಮಾಡಿರ್ತಾರಲ್ಲ ಅದನ್ನು 20 ದಿನ 30 ದಿನ ಹೋಲ್ಡ್ ಮಾಡಿದ್ರೆ ಏನೂ ಯೂಸ್ ಇಲ್ಲ, ಹೇಳೋದಲ್ವಾ. 2 ವರ್ಷ 3 ವರ್ಷ ಈ ರೀತಿ ಹೋಲ್ಡನ್ನು ಮಾಡಬೇಕು. ಸೊ 2 ವರ್ಷ 3 ವರ್ಷ ಹೋಲ್ಡ್ ಮಾಡ್ತು ಅಂದರೆ 100% ಲೇಯರ್ 1 ಪ್ರಾಜೆಕ್ಟ್, ಲೇಯರ್ 1 ಟೋಕನ್ ರೈಸ್ ಆಗೇ ಆಗ್ತದೆ. ಸೊ ಇದು ಬಂತು ಅಂದರೆ ನನ್ನ ಒಂದು ಒಪಿನಿಯನ್. ನಿಮಗೆ ಅಲ್ಲಿ ಸ್ಟೇಕಿಂಗ್ ಇದೆ, ಪಾಮ್ ಸ್ಟೇಕಿಂಗ್ ಮತ್ತು ಇನ್ನೊಂದು ಸ್ಟೇಕಿಂಗ್ ಇದೆ ಅಲ್ವಾ. ಸೊ ಸ್ಟೇಕ್ ಮಾಡೋರು ಮಾಡ್ಬೋದು, ಹೋಲ್ಡ್ ಮಾಡಿ ಯಾರೆಲ್ಲ ಹೋಲ್ಡ್ ಮಾಡಬೇಕು ಅಂದ್ಕೊಂಡಿದ್ರೆ ಅವ್ರು ಬೇಕಾದ್ರೆ ಸ್ಟೇಕ್ ಮಾಡಿ, ಏನು ತೊಂದರೆ ಇಲ್ಲ. ಇವಾಗ ನಾನು ಕಂಪ್ಲೀಟಾಗಿ ಸೆಲ್ ಮಾಡಿಬಿಡ್ತೀನಿ ಅಂದರೆ ಕಂಪ್ಲೀಟಾಗಿ ಎಕ್ಸ್ಚೇಂಜ್ಗೆ ಮೂವ್ ಮಾಡ್ಕೊಂಡು ಸೆಲ್ ಮಾಡಿಬಿಡಿ. ಇಲ್ಲ ನಾನು ಸ್ವಲ್ಪ ಹೋಲ್ಡ್ ಮಾಡ್ತೀನಿ ಅಂದರೆ ನಾನು ಹೇಳಿದೆ ಅಲ್ವಾ 40% ಅಂದ್ಬಿಟ್ಟು, ಸೊ 40%ನ್ನು ಇಟ್ಕೊಂಡು ಅಲ್ಲೇ ಅಪ್ಲಿಕೇಶನ್ಲೇ ಬೇಕಾದ್ರೆ ಸ್ಟೇಕ್ ಮಾಡ್ಬೋದು. ಸ್ಟೇಕ್ ಮಾಡೋದ್ರಿಂದ ಒಂದು 10%, 50% API ಬಂತು ಅಂದರೆ 50% ಆಯಿತಾ. ಸೊ ಅದರಲ್ಲಿ ನಿಮಗೆ ರೈಸ್ ಆಗ್ತಾ ಇರುತ್ತೆ. ಸೊ ನೋಡಿ, ನೀವೇನಾದರೂ ಕಂಪ್ಲೀಟಾಗಿ ಸೆಲ್ ಮಾಡಲಿಲ್ಲ ಅಂದರೆ ಸ್ವಲ್ಪ ಹೋಲ್ಡ್ ಮಾಡಿ, ಈ ಒಂದು ಓವರ್ ಫ್ಲೆಕ್ಸ್ ಅಪ್ಲಿಕೇಶನಲ್ಲಿ ಸ್ಟೇಕ್ ಮಾಡಿ. ಇನ್ ಕೇಸ್ ನಾನು ಕಂಪ್ಲೀಟಾಗಿ ಸೆಲ್ ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ ನಿಮ್ಮ ಹತ್ರ ಎಷ್ಟೆಷ್ಟೆಲ್ಲ ಟೋಕನ್ ಆಯಿತು ಅಷ್ಟನ್ನು ಕೂಡ ಮೂವ್ ಮಾಡಿಕೊಂಡು ಸೆಲ್ ಮಾಡಿ, ಯಾವ ಥರ ತೊಂದರೆ ಇಲ್ಲ. ಸೊ ಅದು ಬಂತಂದರೆ ಓವರ್ ಪ್ರೋಟೋಕಾಲ್, ಓವರ್ ಟೋಕನ್ ಬಗ್ಗೆ ಇರುವಂಥ ಅಪ್ಡೇಟ್. ಇನ್ನೇನಾದ್ರು ನಿಮಗೆ ಡೌಟ್ ಬಂತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟನ್ನು ಹಾಕಿ, ಖಂಡಿತ ನಾನು ನಿಮಗೆ ಏನೇ ಡೌಟ್ಸ್ ಇರೋ ಕೂಡ ಕ್ಲಿಯರ್ನ ಮಾಡ್ತೇನೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಸಿಗಬೇಡ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಅಪ್ಡೇಟ್ ಬರ್ತೀನಿ. ಅಲ್ಲಿವರೆಗೆ ಬಾಬಾ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.